ನಮಸ್ಕಾರ ಗುರು. ನಮಸ್ಕಾರ ಪ್ರಕೃತಿ ಪ್ರೇಮಿಗಳೇ. ಕರ್ನಾಟಕದ ಹೃದಯ ಭಾಗದಲ್ಲಿ ಪಶ್ಚಿಮ ಘಟ್ಟಗಳ ಮಧ್ಯದಲ್ಲಿ ಮಂಜಿನ ಮುತ್ತುಗಳನ್ನು ಹೊತ್ತುಕೊಂಡಿರುವ ಒಂದು ಅದ್ಭುತ ನೈಸರ್ಗಿಕ ಲೋಕ ಇದೆ. ಅದು ಕೇವಲ ಒಂದು ಅರಣ್ಯವಲ್ಲ, ಅದು ಜೀವ ಜಗತ್ತಿನ ನಾಡಿ. ಹಕ್ಕಿಗಳ ಹಾಡಿನ ಮಂದಿರ, ನದಿಗಳ ನಿಶ್ಶಬ್ದ ಸಂಗೀತ, ಕಾಡಿನ ರಾಜರ ಹೆಜ್ಜೆಗುರುತುಗಳ ಪವಿತ್ರ ನೆಲೆ. ಇದೇ ನಮ್ಮ ಹಿಂದಿನ ಭದ್ರಾ ವನ್ಯಜೀವಿ ಅಭಯಾರಣ್ಯ. ಇಂದು ನಾವು ಕೇವಲ ಒಂದು ಪ್ರವಾಸಕ್ಕೆ ಹೊರಟಿಲ್ಲ, ಪ್ರಕೃತಿಯ ಆತ್ಮವನ್ನು ಸ್ಪರ್ಶಿಸುವ ಒಂದು ದಿವ್ಯ ಅನುಭವಕ್ಕೆ ಹೆಜ್ಜೆ ಇಡುತ್ತಿದ್ದೇವೆ. ನೀರಿನ ಅಲೆಗಳಲ್ಲಿ ತೇಲುವ ದೋಣಿಯ ಮೇಲೆ ಕುಳಿತು, ಬೆಟ್ಟಗಳ ನೆರಳಲ್ಲಿ, ಮಂಜಿನ ತಂಗಾಳಿಯಲ್ಲಿ, ಹಕ್ಕಿಗಳ ಕಲರವದ ನಡುವೆ ಸಾಗುವ ಈ ಪ್ರಯಾಣ ನಿಮ್ಮ ಮನಸ್ಸಿನಲ್ಲಿ ಶಾಶ್ವತ ನೆನಪಾಗಿ ಉಳಿಯಬೇಕು. ಕ್ಯಾಮೆರಾ ನಿಧಾನವಾಗಿ ಭದ್ರಾ ಜಲಾಶಯದ ಮೇಲ್ಮೈಯನ್ನು ತೋರಿಸುತ್ತದೆ. ಬೆಳಗಿನ ಸೂರ್ಯ ಕಿರಣಗಳು ನೀರಿನ ಮೇಲೆ ಬಂಗಾರದ ಹೊಳಪನ್ನು ಚೆಲ್ಲುತ್ತಿವೆ. ದೂರದಲ್ಲಿ ಹಸಿರು ಬೆಟ್ಟಗಳು ಮಂಜಿನ ಹೊದಿಕೆಯಲ್ಲಿ ನಿಂತಿವೆ. ಇದು ಕೇವಲ ದೃಶ್ಯವಲ್ಲ, ಪ್ರಕೃತಿಯ ಕಾವ್ಯ. ಅಧ್ಯಾಯ 1: ಭದ್ರಾ ವನ್ಯಜೀವಿ ಅಭಯಾರಣ್ಯದ ಪರಿಚಯ. ಕರ್ನಾಟಕದ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಜಿಲ್ಲೆಗಳ ಮಧ್ಯೆ ಹರಡಿಕೊಂಡಿರುವ ಭದ್ರಾ ವನ್ಯಜೀವಿ ಅಭಯಾರಣ್ಯವು ಭಾರತದ ಪ್ರಮುಖ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದಾಗಿದೆ. ಸುಮಾರು 500 ಚದರ ಕಿಲೋಮೀಟರ್ಗಿಂತ ಹೆಚ್ಚಿನ ಪ್ರದೇಶದಲ್ಲಿ ವ್ಯಾಪಿಸಿರುವ ಈ ಕಾಡು ಪಶ್ಚಿಮ ಘಟ್ಟಗಳ ಸಮೃದ್ಧ ಜೀವ ವೈವಿಧ್ಯತೆಯನ್ನು ತನ್ನೊಳಗೆ ಹೊಂದಿದೆ. ಇಲ್ಲಿನ ಪ್ರತಿಯೊಂದು ಮರಕ್ಕೂ ಒಂದು ಕಥೆ ಇದೆ. ಪ್ರತಿಯೊಂದು ಹಕ್ಕಿಯ ಕೂಗಿನಲ್ಲೂ ಪ್ರಕೃತಿಯ ಸಂಗೀತ ಅಡಗಿದೆ. ಪ್ರತಿಯೊಂದು ಗಾಳಿಯ ಸ್ಪರ್ಶದಲ್ಲೂ ಕಾಡಿನ ಉಸಿರಾಟ ಕೇಳಿಸುತ್ತದೆ. ಭದ್ರಾ ನದಿ ಈ ಕಾಡಿನ ಜೀವನಾಡಿ. ಬೆಟ್ಟಗಳ ನಡುವೆ ಹರಿದು ಬರುವ ಈ ನದಿ ಜಲಾಶಯವಾಗಿ ರೂಪುಗೊಂಡು ಅನೇಕ ಜೀವಿಗಳಿಗೆ ಆಶ್ರಯವಾಗಿದೆ. ಇದೇ ಜಲಾಶಯದಲ್ಲಿ ನಡೆಯುವ ದೋಣಿ ಸಫಾರಿ ಭದ್ರಾದ ಅತ್ಯಂತ ಅದ್ಭುತ ಅನುಭವಗಳಲ್ಲಿ ಒಂದು. ಅಧ್ಯಾಯ 2: ಬೆಳಗಿನ ಮಂಜಿನಲ್ಲಿ ಆರಂಭವಾಗುವ ದೋಣಿ ಸಫಾರಿ. ಬೆಳಿಗ್ಗೆ 5 ಗಂಟೆ. ಕಾಡಿನ ಮೇಲೆ ಇನ್ನೂ ಮಂಜಿನ ತೆರೆ ಆವರಿಸಿದೆ. ತಂಪಾದ ಗಾಳಿ ಮುಖವನ್ನು ಮುದ್ದಾಡುತ್ತಿದೆ. ದೂರದಲ್ಲಿ ಒಂದು ಕೋಗಿಲೆ ತನ್ನ ಮೊದಲ ಹಾಡನ್ನು ಆರಂಭಿಸುತ್ತದೆ. ದೋಣಿ ತೀರದಲ್ಲಿ ಪ್ರವಾಸಿಗರು ನಿಧಾನವಾಗಿ ಸೇರುತ್ತಿದ್ದಾರೆ. ಪ್ರತಿಯೊಬ್ಬರ ಕಣ್ಣಲ್ಲೂ ಒಂದೇ ಕುತೂಹಲ, ಯಾವ ಜೀವಿಗಳನ್ನು ನೋಡುವ ಅವಕಾಶ ಸಿಗುತ್ತದೆ. ಕ್ಯಾಮೆರಾ ದೋಣಿಯ ಎಂಜಿನ್ ನಿಧಾನವಾಗಿ ಚಾಲನೆ ಆಗುವುದನ್ನು ತೋರಿಸುತ್ತದೆ. ದೋಣಿ ನೀರನ್ನು ಸೀಳಿ ಮುಂದೆ ಸಾಗುತ್ತದೆ. ನೀರಿನ ಮೇಲಿನ ಮೃದುವಾದ ಅಲೆಗಳು ಬೆಳಗಿನ ಸೂರ್ಯನ ಕಿರಣಗಳಲ್ಲಿ ವಜ್ರಗಳಂತೆ ಮಿನುಗುತ್ತವೆ. ಗೈಡ್ ಮಾತನಾಡಲು ಆರಂಭಿಸುತ್ತಾನೆ. ಭದ್ರಾ ಕೇವಲ ಕಾಡಲ್ಲ, ಇದು ಸಾವಿರಾರು ಜೀವಿಗಳ ಮನೆ. ನಾವು ಇಲ್ಲಿ ಅತಿಥಿಗಳು. ಆದ್ದರಿಂದ ಶಾಂತವಾಗಿರಿ, ಪ್ರಕೃತಿಯ ಭಾಷೆಯನ್ನು ಕೇಳಲು ಪ್ರಯತ್ನಿಸಿ. ಈ ಮಾತುಗಳೊಂದಿಗೆ ಪ್ರವಾಸ ನಿಜವಾದ ಅರ್ಥದಲ್ಲಿ ಆರಂಭವಾಗುತ್ತದೆ. ಅಧ್ಯಾಯ 3: ಹಕ್ಕಿಗಳ ಸ್ವರ್ಗ. ಭದ್ರಾ ಹಕ್ಕಿ ಪ್ರಿಯರ ಪರಮಧಾಮ. ಇಲ್ಲಿ ನೂರಾರು ಪ್ರಭೇದಗಳ ಪಕ್ಷಿಗಳು ಕಂಡುಬರುತ್ತವೆ. ಬೆಳಗಿನ ಮಂಜಿನ ನಡುವೆ ಮೊದಲಿಗೆ ಕಾಣಿಸಿಕೊಳ್ಳುತ್ತದೆ ದೊಡ್ಡ ಬೂದು ಬಣ್ಣದ ಕೊಕ್ಕರೆ. ಅದು ನೀರಿನ ಅಂಚಿನಲ್ಲಿ ಶಾಂತವಾಗಿ ನಿಂತು ತನ್ನ ಆಹಾರಕ್ಕಾಗಿ ಕಾಯುತ್ತಿದೆ. ಅದರ ಪಕ್ಕದಲ್ಲಿ ಬಣ್ಣ ಬಣ್ಣದ ಕಿಂಗ್ಫಿಷರ್ ಹಕ್ಕಿ ಮಿಂಚಿನ ವೇಗದಲ್ಲಿ ನೀರಿಗೆ ಮುಳುಗಿ ಮೀನು ಹಿಡಿದು ಹೊರಬರುತ್ತದೆ. ಕ್ಯಾಮೆರಾ ಆಕಾಶದ ಕಡೆ ತಿರುಗುತ್ತದೆ. ಅಲ್ಲಿ ಒಂದು ಮಹಾನ್ ದೃಶ್ಯ. ಬ್ರಾಹ್ಮಿಣಿ ಕೈಟ್ ತನ್ನ ರೆಕ್ಕೆಗಳನ್ನು ಅಗಲವಾಗಿ ಚಾಚಿಕೊಂಡು ಗಾಳಿಯಲ್ಲಿ ತೇಲುತ್ತಿದೆ. ಅದರ ಕೆಂಪು ಕಂದು ಬಣ್ಣದ ದೇಹ ಮತ್ತು ಬಿಳಿ ತಲೆ ಬೆಳಗಿನ ಬೆಳಕಿನಲ್ಲಿ ಅದ್ಭುತವಾಗಿ ಕಾಣುತ್ತದೆ. ಗೈಡ್ ಹೇಳುತ್ತಾನೆ, ಪ್ರತಿ ವರ್ಷ ಅನೇಕ ವಲಸೆ ಹಕ್ಕಿಗಳು ದೂರದ ದೇಶಗಳಿಂದ ಇಲ್ಲಿ ಬರುತ್ತವೆ. ಸೈಬೀರಿಯಾದಂತಹ ಚಳಿಯ ಪ್ರದೇಶಗಳಿಂದ ಸಾವಿರಾರು ಕಿಲೋಮೀಟರ್ ಪ್ರಯಾಣ ಮಾಡಿ ಭದ್ರಾದ ನೀರು ಮತ್ತು ಆಹಾರಕ್ಕಾಗಿ ಬರುತ್ತವೆ. ಮತ್ತಷ್ಟು ಒಳಗೆ ಸಾಗುತ್ತಿದ್ದಂತೆ ನೀರಿನ ಅಂಚಿನಲ್ಲಿ ಪರ್ಪಲ್ ಹೆರಾನ್ ಕಾಣಿಸುತ್ತದೆ. ಅದರ ಉದ್ದವಾದ ಕಾಲುಗಳು, ನೇರವಾದ ಕುತ್ತಿಗೆ ಮತ್ತು ಮೌನದ ನಿಲುವು ಪ್ರಕೃತಿಯ ಶಿಲ್ಪದಂತೆ ಕಾಣುತ್ತದೆ. ಹಠಾತ್ ಒಂದು ದೊಡ್ಡ ಶಬ್ದ. ಮರಗಳ ಮೇಲಿಂದ ಒಂದು ಗುಂಪು ಮಲಬಾರ್ ಪೈಡ್ ಹಾರ್ನ್ಬಿಲ್ ಹಾರುತ್ತದೆ. ಅವುಗಳ ದೊಡ್ಡ ಚಂಚುಗಳು, ಭಾರವಾದ ರೆಕ್ಕೆಗಳ ಸದ್ದು ಮತ್ತು ಕಾಡಿನ ಮೇಲೆ ಹರಡುವ ಅವರ ಹಾರಾಟ ಈ ಕ್ಷಣವನ್ನು ಮರೆಯಲು ಸಾಧ್ಯವಿಲ್ಲ. ಅಧ್ಯಾಯ 4: ನೀರಿನ ಅಂಚಿನ ಕಾಡು ಜೀವಿಗಳು. ದೋಣಿ ನಿಧಾನವಾಗಿ ಜಲಾಶಯದ ಇನ್ನಷ್ಟು ಒಳಭಾಗಕ್ಕೆ ಸಾಗುತ್ತದೆ. ನೀರಿನ ತೀರದಲ್ಲಿ ಚಲನವಲನ ಕಾಣಿಸುತ್ತದೆ. ಅದು ಚಿತ್ತಲ್ ಜಿಂಕೆಗಳ ಹಿಂಡು. ಅವುಗಳ ದೇಹದ ಮೇಲಿನ ಬಿಳಿ ಕಲೆಗಳು ಸೂರ್ಯ ಕಿರಣಗಳಲ್ಲಿ ಹೊಳೆಯುತ್ತಿವೆ. ಕೆಲವು ನೀರು ಕುಡಿಯುತ್ತಿವೆ, ಕೆಲವು ಎಚ್ಚರಿಕೆಯಿಂದ ಸುತ್ತಲೂ ನೋಡುತ್ತಿವೆ. ಒಂದು ಚಿಕ್ಕ ಜಿಂಕೆ ತನ್ನ ತಾಯಿಯ ಹಿಂದೆ ಅಡಗಿಕೊಳ್ಳುತ್ತದೆ. ಈ ದೃಶ್ಯದಲ್ಲಿ ಅರಣ್ಯದ ಅದ್ಭುತ ನಾಡಿದೆ. ಸ್ವಲ್ಪ ದೂರದಲ್ಲಿ ಕಾಡು ಎಮ್ಮೆ ಕಾಣಿಸುತ್ತದೆ. ಅದರ ದೇಹದ ಬಲ, ಕಪ್ಪು ಮೊಳಕು ಮತ್ತು ಗಂಭೀರ ನೋಡಿ, ಅದು ಕಾಡಿನ ಶಕ್ತಿಯ ಪ್ರತೀಕ. ಗೈಡ್ ನಿಧಾನವಾಗಿ ಹೇಳುತ್ತಾನೆ, ಭದ್ರಾದ ಕಾಡು ಎಮ್ಮೆಗಳು ಅತ್ಯಂತ ಶಕ್ತಿಶಾಲಿ. ಅವುಗಳ ದೇಹಬಲ ಹುಲಿಗೂ ಸವಾಲು. ಕ್ಯಾಮೆರಾ ನಿಧಾನವಾಗಿ ಹತ್ತಿರವಾಗುತ್ತದೆ. ಕಾಡು ಎಮ್ಮೆ ತನ್ನ ತಲೆ ನೋಡುತ್ತದೆ, ನಂತರ ಮತ್ತೆ ತನ್ನ ದಾರಿಯಲ್ಲಿ ಸಾಗುತ್ತದೆ. ಅಧ್ಯಾಯ 5: ಮೌನದೊಳಗಿನ ರಹಸ್ಯ. ಕಾಡಿನ ನಿಜವಾದ ಸೌಂದರ್ಯ ಅದರ ಮೌನದಲ್ಲಿ ಅಡಗಿದೆ. ದೋಣಿ ಎಂಜಿನ್ ಕ್ಷಣಕಾಲ ನಿಲ್ಲುತ್ತದೆ. ಎಲ್ಲೆಡೆ ಮೌನ. ಆ ಮೌನದಲ್ಲೂ ಅನೇಕ ಧ್ವನಿಗಳಿವೆ. ಎಲೆಗಳು ಅಲುಗಾಡುವ ಸದ್ದು, ದೂರದ ಹಕ್ಕಿಯ
ಧ್ವನಿಗಳು ಸೇರಿ ಪ್ರಕೃತಿಯ ಸಂಗೀತವನ್ನು ಸೃಷ್ಟಿಸುತ್ತವೆ. ಈ ಕ್ಷಣದಲ್ಲಿ ಮಾನವ ಜೀವನದ ಗದ್ದಲ್ ಎಲ್ಲೋ ದೂರವಾಗುತ್ತದೆ. ಇಲ್ಲಿ ಕೇವಲ ಪ್ರಕೃತಿ ಮಾತ್ರ ಮಾತನಾಡುತ್ತದೆ. ಅಧ್ಯಾಯ 6 ಭದ್ರಾದ ಬೆಟ್ಟಗಳು ಮತ್ತು ಮಂಜಿನ ಮಹಿಮೆ. ಭದ್ರಾದ ಸುತ್ತಲಿನ ಬೆಟ್ಟಗಳು ಈ ಕಾಡಿನ ಕಾವಲುಗಾರರಂತೆ ನಿಂತಿವೆ. ಬೆಳಗಿನ ಮಂಜು ನಿಧಾನವಾಗಿ ಮೇಲಕ್ಕೆ ಏರುತ್ತಿರುವಾಗ ಬೆಟ್ಟಗಳ ಹಸಿರು ಹೊದಿಕೆ ಸ್ಪಷ್ಟವಾಗಿ ಕಾಣುತ್ತದೆ. ಮರಗಳ ನಡುವೆ ಹರಡುವ ಸೂರ್ಯನ ಕಿರಣಗಳು ಕಾಡಿನ ನೆಲದ ಮೇಲೆ ಚಿನ್ನದ ರೇಖೆಗಳನ್ನು ಬಿಡುತ್ತವೆ. ಈ ದೃಶ್ಯವನ್ನು ನೋಡಿದಾಗ ಪ್ರಕೃತಿ ತನ್ನ ಅತ್ಯಂತ ಸುಂದರ ಚಿತ್ರವನ್ನು ಇಲ್ಲಿ ಬಿಡಿಸಿದೆ ಎಂಬ ಭಾವನೆ ಮೂಡುತ್ತದೆ. ಕ್ಯಾಮೆರಾ ಡ್ರೋನ್ ದೃಶ್ಯದಲ್ಲಿ ಜಲಾಶಯದ ಅಗಾಧತೆಯನ್ನು ತೋರಿಸುತ್ತದೆ. ನೀಲಿ ನೀರು, ಹಸಿರು ಬೆಟ್ಟಗಳು, ಮಂಜಿನ ಮೋಡಗಳು. ಇದು ಕರ್ನಾಟಕದ ಅಡಗಿರುವ ಸ್ವರ್ಗ. ಅಧ್ಯಾಯ 7 ಕೋತಿಗಳ ಆಟ ಮತ್ತು ಕಾಡಿನ ಚೈತನ್ಯ. ಮರದ ಕೊಂಬೆಗಳ ಮೇಲೆ ಒನೆತ್ ಮಕಾಕ್ ಕೋತಿಗಳು ಆಟವಾಡುತ್ತಿವೆ. ಒಂದು ಚಿಕ್ಕ ಕೋತಿ ತನ್ನ ತಾಯಿಯ ಹೊಟ್ಟೆಗೆ ಅಂಟಿಕೊಂಡಿದೆ. ಮತ್ತೊಂದು ಮರದಿಂದ ಮರಕ್ಕೆ ಜಿಗಿಯುತ್ತಾ ಪ್ರವಾಸಿಗರನ್ನು ಕುತೂಹಲದಿಂದ ನೋಡುತ್ತಿದೆ. ಸ್ವಲ್ಪ ದೂರದಲ್ಲಿ ಒಂದು ಮರದ ಎತ್ತರದ ಕೊಂಬೆಯಲ್ಲಿ ಕುಳಿತಿದೆ. ಅದರ ಉದ್ದವಾದ ಬಾಲಗಾಳಿಯಲ್ಲಿ ತೂಗುತ್ತಿದೆ. ಕಾಡಿನ ಪ್ರತಿಯೊಂದು ಜೀವಿಗೂ ತನ್ನದೇ ಆದ ಪಾತ್ರ ಇದೆ. ಕೋತಿಗಳು ಬೀಜಗಳನ್ನು ಹರಡುತ್ತವೆ. ಹಕ್ಕಿಗಳು ಕಾಡಿನ ಸಮತೋಲನ ಕಾಯುತ್ತವೆ. ಪ್ರಾಣಿಗಳು ಪ್ರಕೃತಿಯ ಚಕ್ರವನ್ನು ಜೀವಂತವಾಗಿರಿಸುತ್ತವೆ. ಅಧ್ಯಾಯ 8 ಭದ್ರಾದ ಹುಲಿ ಕಥೆಗಳು. ಭದ್ರಾ ಹುಲಿ ಸಂರಕ್ಷಿತ ಪ್ರದೇಶವಾಗಿರುವುದರಿಂದ ಇಲ್ಲಿ ಹುಲಿಗಳ ಉಪಸ್ಥಿತಿ ಅತ್ಯಂತ ಮಹತ್ವದ್ದು. ದೋಣಿ ಸಫಾರಿಯಲ್ಲಿ ಹುಲಿಯನ್ನು ನೋಡುವುದು ಅಪರೂಪವಾದರೂ ಅದರ ಅಸ್ತಿತ್ವವನ್ನು ಎಲ್ಲೆಡೆ ಅನುಭವಿಸಬಹುದು. ತೀರದ ಮಣ್ಣಿನ ಮೇಲೆ ದೊಡ್ಡ ಪಾದಗುರುತುಗಳು ಕಾಣಿಸುತ್ತವೆ. ಗೈಡ್ ನಿಧಾನವಾಗಿ ಹೇಳುತ್ತಾನೆ, ಇದು ಹುಲಿಯ ಹೆಜ್ಜೆ ಗುರುತು. ಕಳೆದ ರಾತ್ರಿ ಇದು ನೀರು ಕುಡಿಯಲು ಇಲ್ಲಿ ಬಂದಿರಬಹುದು. ಪ್ರವಾಸಿಗರ ಮುಖದಲ್ಲಿ ಆಶ್ಚರ್ಯ ಮತ್ತು ಕುತೂಹಲ. ಕಾಡಿನಲ್ಲಿ ಪ್ರತಿಯೊಂದು ಕ್ಷಣವೂ ಒಂದು ರಹಸ್ಯ. ಹುಲಿ ಕಾಣಿಸದಿದ್ದರೂ ಅದರ ಉಪಸ್ಥಿತಿ ಕಾಡಿನ ಮೌನದಲ್ಲಿ ಅಡಗಿದೆ. ಅಧ್ಯಾಯ 9 ಸಂಜೆ ಸೂರ್ಯಾಸ್ತದ ದಿವ್ಯ ಕ್ಷಣ. ದಿನ ನಿಧಾನವಾಗಿ ಅಂತ್ಯದತ್ತ ಸಾಗುತ್ತಿದೆ. ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಕೆಂಪು ಹಾಗೆಲ್ಲ ಮಾಡಲ್ಲ ಬ್ರೋ, ಸುಮ್ಮನೆ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಯೂಟ್ಯೂಬ್ಗೆ. ಒಂದು ಸ್ವಲ್ಪ ಕಂಟೆಂಟ್ ಏನಾದ್ರು ಹಾಕ್ತೀನಿ 7 ವಯಸ್ಸಲ್ಲಿ. ಕೆಂಪು ಬಣ್ಣ ತಾಳಿ ನಿಧಾನವಾಗಿ ಬೆಟ್ಟಗಳ ಹಿಂದೆ ಅಡಗುತ್ತಾನೆ. ಆಕಾಶಕ್ಕಿಂತಲೇ ಕೆಂಪು ಮತ್ತು ಚಿನ್ನದ ಬಣ್ಣಗಳಲ್ಲಿ ಹೊಳೆಯುತ್ತದೆ. ಜಲಾಶಯದ ನೀರಿನ ಮೇಲೆ ಆ ಬಣ್ಣಗಳು ಪ್ರತಿಬಿಂಬಿಸುತ್ತವೆ. ಎಲ್ಲರೂ ಮೌನವಾಗಿದ್ದಾರೆ.
ಮುಖ್ಯವಾಗಿದ್ದಾರೆ ಯಾಕೆಂದರೆ ಪ್ರಕೃತಿಯ ಈ ಸೌಂದರ್ಯವನ್ನು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ಇದು ಅನುಭವಿಸಬೇಕಾದ ಕ್ಷಣ. ಅಧ್ಯಾಯ 10 ಭದ್ರಾದ ಆತ್ಮ. ಭದ್ರಾ ಕೇವಲ ಪ್ರವಾಸಿ ತಾಣವಲ್ಲ. ಇದು ಪ್ರಕೃತಿ ಮತ್ತು ಮಾನವನ ನಡುವಿನ ಸಂಬಂಧವನ್ನು ನೆನಪಿಸುವ ಪವಿತ್ರ ಸ್ಥಳ. ಇಲ್ಲಿ ಪ್ರತಿಯೊಂದು ಮರ ಜೀವಂತ, ಪ್ರತಿಯೊಂದು ನಾವು ನಗರಗಳ ಗದ್ದಲದಲ್ಲಿ ಕಳೆದುಕೊಂಡಿರುವ ಶಾಂತಿ ಇಲ್ಲಿ ಸಿಗುತ್ತದೆ. ಭದ್ರಾ ನಮಗೆ ಒಂದು ಪಾಠ ಕಲಿಸುತ್ತದೆ. ಪ್ರಕೃತಿಯನ್ನು ಕಾಪಾಡುವುದು ಎಂದರೆ ನಮ್ಮ ಭವಿಷ್ಯವನ್ನು ಕಾಪಾಡುವುದು. ಅಂತಿಮ ನಿರೂಪಣೆ. ದೋಣಿ ತೀರಕ್ಕೆ ತಲುಪುತ್ತದೆ, ಆದರೆ ಈ ಪ್ರಯಾಣ ಇಲ್ಲಿ ಮುಗಿಯುವುದಿಲ್ಲ. ಭದ್ರಾದ ನೆನಪುಗಳು ಮನಸ್ಸಿನಲ್ಲಿ ಸದಾ ಜೀವಂತವಾಗಿರುತ್ತವೆ. ಹಕ್ಕಿಗಳ ಕಲರವ, ಮಂಜಿನ ಬೆಟ್ಟಗಳು, ನೀರಿನ ಅಲೆಗಳು, ಕಾಡು ಜೀವಿಗಳ ನೋಡು, ಸಂಜೆ ಸೂರ್ಯಾಸ್ತದ ಅದ್ಭುತ ಕ್ಷಣಗಳು, ಇವೆಲ್ಲವೂ ಮನಸ್ಸಿನ ಆಳದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಪ್ರಕೃತಿಯನ್ನು ಪ್ರೀತಿಸಿ, ಕಾಡುಗಳನ್ನು ಉಳಿಸಿ, ಜೀವ ವೈವಿಧ್ಯತೆಯನ್ನು ಕಾಪಾಡಿ. ಮತ್ತೊಮ್ಮೆ ಮತ್ತೊಂದು ಅದ್ಭುತ ಪ್ರಕೃತಿ ಪ್ರವಾಸದಲ್ಲಿ ಭೇಟಿಯಾಗೋಣ. ಏನ್ ಮಚ್ಚ ಅಷ್ಟೊಂದಿದಾವೆ ಬಲ್ಲಿ? ಗಾಳಿ ತಂಪಾಗುತ್ತದೆ, ಮರಗಳ ಎಲೆಗಳು ಸಂತೋಷದಿಂದ ನಡುಗುತ್ತವೆ. ಮೊದಲ ಮಳೆಯ ಹನಿ ನೆಲಕ್ಕೆ ಬೀಳುತ್ತದೆ. ಆ ಮಣ್ಣಿನ ಸುಗಂಧ, ಅದು ಕೇವಲ ವಾಸನೆ ಅಲ್ಲ, ಅದು ಬಾಲ್ಯದ ನೆನಪು. ಅದು ಭೂಮಿಯ ಹೃದಯದ ಸ್ಪಂದನೆ. ಮಳೆ ಹೆಚ್ಚಾಗುತ್ತದೆ, ಕಾಡು ಸಂಪೂರ್ಣವಾಗಿ ಜೀವಂತವಾಗುತ್ತದೆ. ಹಕ್ಕಿಗಳು ಮಳೆಯಲ್ಲಿ ಕುಣಿಯುತ್ತವೆ, ನದಿಗಳು ಹಾಡುತ್ತವೆ, ಮರಗಳು ಮಳೆಯ ಜೊತೆ ಮಾತನಾಡುತ್ತವೆ. ಪ್ರಕೃತಿಯ ಈ ಕ್ಷಣ ಮನುಷ್ಯ ಎಷ್ಟು ಶ್ರೀಮಂತನಾದರೂ ಖರೀದಿಸಲು ಸಾಧ್ಯವಿಲ್ಲ. ರಾತ್ರಿ ಕಾಡಿನ ರಹಸ್ಯ. ಸೂರ್ಯ ನಿಧಾನವಾಗಿ ಅಸ್ತಮಿಸುತ್ತಾನೆ. ಆಕಾಶ ಕಿತ್ತಳೆ ಬಣ್ಣದಿಂದ ಕತ್ತಲೆಯ ಕಡೆ ಸಾಗುತ್ತದೆ. ಆದರೆ ಕಾಡಿನ ಜೀವನ ಅಲ್ಲಿ ನಿಲ್ಲುವುದಿಲ್ಲ. ರಾತ್ರಿ ತನ್ನದೇ ಆದ ಒಂದು ಪ್ರಪಂಚವನ್ನು ತೆರೆದಿರುತ್ತದೆ. ಚಂದ್ರನ ಬೆಳಕಿನಲ್ಲಿ ಮರಗಳ ನೆರಳುಗಳು ರಹಸ್ಯದಂತೆ ಕಾಣುತ್ತವೆ. ದೂರದಲ್ಲಿ ಗೂಬೆಯ ಕೂಗು ಕೇಳಿಸುತ್ತದೆ. ಹುಳುಗಳ ಸಂಗೀತ ಕಾಡಿನ ಮೌನವನ್ನು ತುಂಬುತ್ತದೆ. ಈ ರಾತ್ರಿ ಭಯಾನಕವೂ ಹೌದು, ಅದೇ ಸಮಯದಲ್ಲಿ ಅದ್ಭುತವೂ ಹೌದು. ಕತ್ತಲೆಯೊಳಗೆ ಕೂಡ ಪ್ರಕೃತಿ ತನ್ನ ಸೌಂದರ್ಯವನ್ನು ಮರೆಮಾಡುವುದಿಲ್ಲ. ಅದು ಇನ್ನಷ್ಟು ಆಳವಾಗಿ ತೋರಿಸುತ್ತದೆ. ಮನುಷ್ಯ ಮತ್ತು ಪ್ರಕೃತಿ. ಒಂದು ಕಾಲದಲ್ಲಿ ಮನುಷ್ಯ ಪ್ರಕೃತಿಯ ಭಾಗವಾಗಿದ್ದ, ಆದರೆ ಇಂದು ಅವನು ಪ್ರಕೃತಿಯಿಂದ ದೂರವಾಗುತ್ತಿದ್ದಾನೆ. ಕಾಡುಗಳನ್ನು ಕಡಿದು, ನದಿಗಳನ್ನು ಮಲಿನಗೊಳಿಸಿ, ಬೆಟ್ಟಗಳನ್ನು ಒಡೆದು ನಾವು ನಮ್ಮದೇ ಉಸಿರನ್ನು ನಿಧಾನವಾಗಿ ನಾಶ ಮಾಡುತ್ತಿದ್ದೇವೆ. ಪ್ರಕೃತಿ ಕೋಪಗೊಂಡರೆ ಅದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಆದರೆ ಪ್ರಕೃತಿಯನ್ನು ಪ್ರೀತಿಸಿದರೆ ಅದು 1000 ಪಟ್ಟು ಪ್ರೀತಿಯನ್ನು ಮರಳಿ ಕೊಡುತ್ತದೆ. ಒಂದು ಮರ ನೆಡುವುದು, ಒಂದು ನದಿಯನ್ನು ಉಳಿಸುವುದು, ಒಂದು ಹಕ್ಕಿಗೆ ಆಶ್ರಯ ನೀಡುವುದು, ಇವೆಲ್ಲವೂ ಕೇವಲ ಕೆಲಸಗಳಲ್ಲ, ಅವು ಭವಿಷ್ಯವನ್ನು ಉಳಿಸುವ ಪ್ರಯತ್ನಗಳು. ಭಾವನಾತ್ಮಕ ಕ್ಲೈಮ್ಯಾಕ್ಸ್. ನಾವು ಪ್ರಕೃತಿಯನ್ನು ನೋಡುವುದಿಲ್ಲ, ನಾವು ಅದನ್ನು ಅನುಭವಿಸುತ್ತೇವೆ. ಬೆಟ್ಟದ ಮೇಲಿನ ಮಂಜು, ನದಿಯ ಹರಿವು, ಮಳೆಯ ಸುಗಂಧ, ಹಕ್ಕಿಗಳ ಹಾಡು, ಇವೆಲ್ಲವೂ ಸೇರಿ ಜೀವನದ ನಿಜವಾದ ಅರ್ಥವನ್ನು ಹೇಳುತ್ತವೆ. ಈ ಭೂಮಿ ನಮ್ಮದೇ ಅಲ್ಲ, ನಾವು ಕೇವಲ ಕೆಲ ದಿನಗಳ ಅತಿಥಿಗಳು. ಆದರೆ ಪ್ರಕೃತಿ, ಅದು ಶಾಶ್ವತ.
ನಾವು ಹೋದ ಮೇಲೂ ಈ ಕಾಡುಗಳು ಉಳಿಯಬೇಕು, ಈ ನದಿಗಳು ಹರಿಯಬೇಕು, ಈ ಹಕ್ಕಿಗಳು ಹಾಡಬೇಕು. ಅದೇ ನಮ್ಮ ನಿಜವಾದ ಹೊಣೆಗಾರಿಕೆ. ಅಂತಿಮ ದೃಶ್ಯ, ಮಂದ ಸಂಗೀತ, ಸೂರ್ಯೋದಯ, ಬೆಟ್ಟಗಳ ಮೇಲೆ ಹಾರುವ ಹಕ್ಕಿಗಳು. ನಾರೇಶನ್, ಪ್ರಕೃತಿ ನಮ್ಮನ್ನು ಯಾವಾಗಲೂ ಕರೆಯುತ್ತದೆ. ಆ ಕರೆಯನ್ನು ಕೇಳುವ ಹೃದಯ ಮಾತ್ರ ಬೇಕು. ಒಮ್ಮೆ ಕಾಡಿನ ಮೌನದೊಳಗೆ ನಿಂತು ನೋಡಿ, ನಿಮ್ಮ ಆತ್ಮವೇ ನಿಮ್ಮ ಜೊತೆ ಮಾತನಾಡಲು ಆರಂಭಿಸುತ್ತದೆ. ಈ ಭೂಮಿ ಬದುಕಿರಲಿ, ಈ ಕಾಡುಗಳು ಉಸಿರಾಡಲಿ, ಈ ನದಿಗಳು ಹಾಡುತ್ತಿರಲಿ. ಏಕೆಂದರೆ ಪ್ರಕೃತಿ ಉಳಿದರೆ ಮಾತ್ರ ನಮ್ಮ ಕಥೆಯೂ ಉಳಿಯುತ್ತದೆ. ಅಲ್ಲಿ ಮರಗಳ ನೆರಳಿನಲ್ಲಿ ಮನುಷ್ಯ ತನ್ನ ಆತ್ಮವನ್ನು ಮತ್ತೆ ಹುಡುಕಿಕೊಳ್ಳುತ್ತಾನೆ. ಇದು ಕೇವಲ ಒಂದು ಕಾಡಲ್ಲ, ಇದು ಪ್ರಕೃತಿಯ ಹೃದಯ, ಇದು ಜೀವಗಳ ಉಸಿರು, ಇದು ಮೌನದೊಳಗೆ ಅಡಗಿರುವ ಸಾವಿರ ಕಥೆಗಳ ಲೋಕ. ಪ್ರತಿ ಎಲೆಗೂ ಒಂದು ಇತಿಹಾಸವಿದೆ, ಪ್ರತಿ ಹಕ್ಕಿಯ ಹಾರಾಟಕ್ಕೂ ಒಂದು ಕನಸಿದೆ, ಪ್ರತಿ ಮಳೆಯ ಹನಿಯಲ್ಲೂ ಒಂದು ಜೀವದ ಸ್ಪರ್ಶ ಅಡಗಿದೆ. ಬೆಳಗಿನ ಮೊದಲ ಕಿರಣ್ ಮಂಜಿನ ತಂಪಾದ ಮುತ್ತುಗಳನ್ನು ತಾಕುತ್ತಾ ಬೆಟ್ಟದ ಮೇಲೆ ಹರಿದಾಡುತ್ತದೆ. ಅರಣ್ಯದ ಪ್ರತಿಯೊಂದು ಮೂಲೆಯೂ ನಿಧಾನವಾಗಿ ಎಚ್ಚರಗೊಳ್ಳುತ್ತದೆ. ಹಕ್ಕಿಗಳ ಕಲರವ, ದೂರದಲ್ಲಿ ಕೇಳಿಬರುವ ಜಿಂಕೆಯ ಹೆಜ್ಜೆಗಳ ಸದ್ದು, ಗಾಳಿಗೆ ತೂಗಾಡುವ ಮರಗಳ ನಿಶ್ಶಬ್ದ ನೃತ್ಯ, ಇವೆಲ್ಲವೂ ಸೇರಿ ಪ್ರಕೃತಿಯ ಅದ್ಭುತ ಸಂಗೀತವನ್ನು ರಚಿಸುತ್ತವೆ. ಪ್ರಕೃತಿಯ ಮಹಿಮೆ.